ಕೇರಳ ನೂತನ ಸಿಎಂ ಪ್ರಮಾಣ ವಚನಕ್ಕೆ ಕ್ಷಣಗಣನೆ ಪ್ರಾರಂಭವಾಗಿದೆ ಎಂದು ಕೇರಳ ಸಿಎಂ ಆಗಿ ವಿಡಿ ಸತೀಶನ್ ಪ್ರಮಾಣ ವಚನವನ್ನು ಸ್ವೀಕರಿಸಲಿದ್ದಾರೆ. ಬೆಳಗ್ಗೆ 10 ಗಂಟೆಗೆ ಸಿಎಂ ಆಗಿ ವಿಡಿ ಸತೀಶನ್ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ವಿಡಿ ಸತೀಶನ್ ಜೊತೆಗೆ ಸಚಿವರಾಗಿ 20 ಶಾಸಕರು ಪದಗ್ರಹಣ ಮಾಡಲಿದ್ದಾರೆ. ತಿರುವನಂತಪುರಂನ ಸೆಂಟ್ರಲ್ ಸ್ಟೇಡಿಯಂನಲ್ಲಿ ಕಾರ್ಯಕ್ರಮ. ನೂತನ ಸಂಪುಟದಲ್ಲಿ ಕಾಂಗ್ರೆಸ್ಗೆ 12 ಸಚಿವ ಸ್ಥಾನ ಲಭಿಸ್ತಾ ಇದೆ. ಮೈತ್ರಿ ಪಕ್ಷ ಯುಎಂಎಲ್ ಪಾರ್ಟಿಯ 5 ಜನರಿಗೆ ಮಂತ್ರಿಗಿರಿ. ಸಿಎಂ ಸ್ಥಾನದ ಆಕಾಂಕ್ಷಿಯಾಗಿದ್ದಂಥ ರಮೇಶ್ ಚಿನ್ನಿತಾಲ, ಸನ್ನಿ ಜೋಸೆಫ್ ಸೇರಿ ಪಕ್ಷ ಸಂಘಟಿಸಿದ 20 ಮಂದಿ ಸಂಪುಟಕ್ಕೆ ಪ್ರಮಾಣ ವಚನ ಕಾರ್ಯಕ್ರಮದಲ್ಲಿ ಮಲ್ಲಿಕಾರ್ಜುನ ಖರ್ಗೆ, ರಾಹುಲ್ ಗಾಂಧಿ, ಪ್ರಿಯಾಂಕಾ ವಾದ್ರಾ, ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ಅವರು, ರೇವಂತ್ ರೆಡ್ಡಿ ಅವರು ಸೇರಿದಂತೆ ಹಲವರು ಭಾಗಿಯಾಗಲಿದ್ದಾರೆ. ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ತಮಿಳುನಾಡು ಸಿಎಂ ಗೈರಾಗಬಹುದಾದ ಸಾಧ್ಯತೆ ಇದೆ. ಅವರಿಗೆ ಆಹ್ವಾನ ಇದೆ, ಬಟ್ ಗೈರಾಗಬಹುದಾದ ಸಾಧ್ಯತೆ ಇರುವಂಥದ್ದು. ಪ್ರಮಾಣ ವಚನ ಕಾರ್ಯಕ್ರಮದಲ್ಲಿ ಅನೇಕ ಗಣ್ಯರುಗಳು ಭಾಗಿಯಾಗ್ತಾ ಇದ್ದಾರೆ. ಬಹಳ ದಿನಗಳ ಕನಸು ಅಲ್ಲಿ ಅಧಿಕಾರ ವಹಿಸ್ಕೊಳ್ಬೇಕು ಅಂತ. ಯಾರು ಸಿ ಎಂ ಆಗ್ತಾರೆ ಅನ್ನೋದೊಂದು ಚೂರು ಗೊಂದಲ ಇತ್ತು. ಫೈನಲಿ 11 ದಿನಗಳ ಬಳಿಕ ಆಯ್ಕೆಯನ್ನು ಮಾಡಿದ್ರು. ಇವತ್ತು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದಾರೆ, ಪ್ರಮಾಣ ವಚನವನ್ನು ಸ್ವೀಕರಿಸುವಂಥ ಕಾರ್ಯಕ್ರಮ. ಅದಕ್ಕೆ ಕಾಂಗ್ರೆಸ್ನ ಅನೇಕ ನಾಯಕರುಗಳು, ಗಣ್ಯರುಗಳು ಭಾಗಿಯಾಗಲಿದ್ದಾರೆ. ನಮ್ಮ ಕರ್ನಾಟಕದಿಂದ ಸಿಎಂ ಸಿದ್ದರಾಮಯ್ಯನವರು ಮತ್ತು ಡಿಕೆ ಶಿವಕುಮಾರ್ ಅವರು ಕೂಡ ತೆರಳಲಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ.